ಹಲೋ ಫ್ರೆಂಡ್ಸ್, ಹೇಗಿದೆ ಹೇರ್ ಫಾಲ್? ಬಿಳಿ ಕೂದಲು ಜಾಸ್ತಿ ಆಯ್ತಾ? ಈ ವಿಡಿಯೋನ ನೋಡಿ. ಯಾಕಂದ್ರೆ ಇದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಸೂಪರ್ ಡೂಪರ್ ಹೇರ್ ಮಾಸ್ಕ್. ಇದು 100% ನ್ಯಾಚುರಲ್ ಆರ್ಗ್ಯಾನಿಕ್. ಸೊ ಇಲ್ಲಿ ನೀವು ಫೋಟೋ ನೋಡ್ತಾ ಇರೋದು ಬಂದು ಆಕ್ಚುಲಾಗಿ ನಾನು ಫೇಸ್ ಮಾಡಿದಂಥ ಹೇರ್ ಫಾಲ್ ಇದನ್ನು ಹೇಗೆ ಓವರ್ಕಮ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಯೂಸ್ ಮಾಡಿರೋದು ನಾನು ಆಲ್ಪ್ ಗುಡ್ನೆಸ್ ಅವರದ್ದು ಪ್ರತಿಯೊಂದು ಪೌಡರ್ ಅವ್ರದ್ದೇನೆ ಪರ್ಪಲ್ ಆ್ಯಪಿಂದ ನಾನು ತರಿಸ್ಕೊಂಡಿದ್ದು. ಸೊ ಫಸ್ಟ್ ನಾನು ಯೂಸ್ ಮಾಡಿದ್ದು ಬಂದು ಆಮ್ಲಾ ಪೌಡರ್. ಇದು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಇದು ವಿಟಮಿನ್ ಸಿ ರಿಚ್ ಇದೆ. ಇದನ್ನು ಸ್ಕಿನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಲ್ಲಿಕಾಯಿ ಪುಡಿನ ಯೂಸ್ ಮಾಡ್ಕೊತೀನಿ. ನಲ್ಲಿಕಾಯಿ ಪುಡಿ ಸ್ವಲ್ಪ ತಂಪು ನೋಡ್ಕೊಂಡು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಅದೇ ಭೃಂಗರಾಜ. ಯಾರು ತಾನೇ ಕೇಳಿರಲ್ಲ ಇಂದುಲೇಖ ಭೃಂಗರಾಜ, ಅದೇ ಭೃಂಗರಾಜ. ಸೊ ಇದು ಬಂದು ಹೇರ್ ಗ್ರೇಯಿಂಗ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಿಮಗೆ ಬಿಳಿ ಕೂದಲನ್ನ ತಡೆಗಟ್ಟುತ್ತೆ ಮತ್ತು ಹೇರ್ ಫಾಲ್ನು ಸಹ ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಭೃಂಗರಾಜ ತೊಗೊಂಡಿದ್ದೀನಿ. ಹೈಬಿಸ್ಕಸ್ ಪೌಡರ್ ಇದು ನನ್ನ ಸ್ಕ್ಯಾಲ್ಪ್ನ ಏನು ಮಾಡುತ್ತೆ ಅಂತಂದರೆ ನೀಟ್ ಮಾಡುತ್ತೆ. ಸೊ ಕೆಲವೊಂದು ಸರಿ ಜರ್ಟ್ ಎಲ್ಲ ಕೂತಿರೋದ್ರಿಂದ ಅದನ್ನು ನೀಟಾಗಿ ರೆಜ್ಯುಮಿನೇಟ್ ಮಾಡುವಂಥದ್ದು ಹೈಬಿಸ್ಕಸ್ ಪುಡಿ. ಸೊ ಅದು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಪುಡಿ. ಇದು ನಮಗೆ ಅಮಿನೋ ಆಸಿಡ್ಸ್ ಇರೋದ್ರಿಂದ ಸೊ ಹೇರ್ ಬುಡನ ಸ್ವಲ್ಪ ಗಟ್ಟಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಪುಡಿನ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಆರೆಂಜ್ ಪೀಲ್ ಪೌಡರ್. ಇದು ನಿಮಗೆ ಆಪ್ಷನಲ್, ಬೇಕಂದರೆ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಸ್ವಲ್ಪ ಕಂಡೀಷ್ನಿಂಗ್ ಆಗಿರುತ್ತೆ ಹೇರಿಗೆ ಅನ್ನೋ ಒಂದು ರೀಸನಿಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದು ಶೀಗೆಕಾಯಿ ಪುಡಿ. ಇದು 1 ಟೇಬಲ್ ಸ್ಪೂನಷ್ಟು. ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೂದಲು ರಫ್ ಆಗಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ. ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ವಾಟರ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತೀನಿ. ತುಂಬ ವಾಟರ್ ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಬಾರ್ದು. ಆದರೆ ಕೈಯಲ್ಲಿ ಒಂದು ಸ್ವಲ್ಪ ನಿಮಗೆ ಸ್ಕ್ಯಾಲ್ಪಿಗೆ ಅಂಟೋ ಥರ ಇರಬೇಕು. ಸೊ ಇದು ನಿಮ್ಮ ಕನ್ವೀನಿಯನ್ಸಿಗೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಿಕ್ಸ್ ಮಾಡೋಕ್ಕೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ತೆಳು ಸಹ ಮಾಡ್ಕೊಬೋದು. ಇದು ನಾನು ಯೂಸ್ ಮಾಡುವಂತಹ ಪೌಡರ್ಸ್. ಇದು ಹೇರ್ ಮಾಸ್ಕ್. ಸೊ ಇನ್ನು ಸುಮಾರು ಪೌಡರ್ಸ್ ಇದೆ, ನಿಮಗೆ ಬೇರೆ ದಿವಸ ಅದನ್ನು ರಿವ್ಯೂ ಮಾಡ್ತೀನಿ. ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿ ಬಂದು ಶವರ್ ಕ್ಯಾಪ್. ಇದು ಯೂಶ್ವಲ್ ಆಗಿ ಬಲ್ಕಲ್ಲಿ ಸಿಗುತ್ತೆ, 150 ಪೀಸಸ್ ಆ ಥರ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕಲ್ಲಾದರೂ ಸಿಕ್ಕಿದ್ರೂ ₹5 ₹10 ಸಿಗ್ಬೋದು ಅನಿಸುತ್ತೆ. ಸೊ ಇದನ್ನು ನಾನು ಎಲ್ಲ ಅಪ್ಲಿಕೇಶನ್ ಆದಮೇಲೆ ಅದನ್ನು ತಲೆಗೆ ಹಾಕ್ಕೊತೀನಿ. ಇದು ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ನೀಟಾಗಿ ತಲೆ ಕೂದಲುಗಳಿಗೆ ಹಿಡಿಯುತ್ತೆ, ಬುಡಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದೊಂದಕ್ಕೆ ನಾನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಪಾರ್ಟಿಷನ್ ವೈಸ್ ಹಚ್ಕೊತೀನಿ. ಸುಮ್ಮನೆ ಮೇಲ್ಮೇಲೆ ಹಚ್ಕೊಳ್ಳೋದ್ರಿಂದ ಬರೀ ಕೂದಲಿಗೆ ಬೆನಿಫಿಟ್ ಆಗುತ್ತೆ ಹೊರತು ಅದ್ರ ಬುಡಕ್ಕೆ ಏನೂ ತಾಗಲ್ಲ. ಸೊ ಅದಕ್ಕೋಸ್ಕರ ಸೊ ನೀಟಾಗಿ ಪಾರ್ಟಿಷನ್ ಮಾಡಿ ಒಂದಾಗೊಂದು ಹಚ್ಕೊಬೇಕು. ಸೊ ಈ ಥರ ಕಂಪ್ಲೀಟಾಗಿ ಹಚ್ಚಿದ ಮೇಲೆ ಇದಕ್ಕೆ ನಾವು ಶವರ್ ಕ್ಯಾಪ್ನ ಹಾಕ್ಕೊತೀನಿ. ಯಾಕೆ ಅಂತಂದರೆ ಸ್ವಲ್ಪ ಹೀಟ್ ಜನರೇಟ್ ಆಗುತ್ತೆ ಮತ್ತು ಮಾಯಿಸ್ಟಾಗಿ ಇರುತ್ತೆ, ಮತ್ತು ಕ್ವಿಕ್ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ಈ ಕ್ಯಾಪ್ನ ನಾನು ಯೂಸ್ ಮಾಡ್ತೀನಿ. ಇದಾದಮೇಲೆ ನಾನು ಶ್ಯಾಂಪು ಯೂಸ್ ಮಾಡಲ್ಲ ಸ್ನಾನ ಮಾಡುವಾಗ. ಆವತ್ತಿನ ದಿನ ಆಯುರ್ವೇದಿಕ್ ಪೌಡರ್ಸ್ ಯೂಸ್ ಮಾಡಿರೋದ್ರಿಂದ ನಾನು ಯಾವುದೇ ರೀತಿಯಾದ ಕೆಮಿಕಲ್ ಯೂಸ್ ಮಾಡಲ್ಲ. ಸೊ ಹೇರ್ ವಾಶ್ ಆದಮೇಲೆ ತುಂಬ ಸೂಪರ್ ಸಿಲ್ಕಿಯಾಗಿರುತ್ತೆ ಹೇರು. ನೀವು ಟ್ರೈ ಮಾಡಿ. ಇದೆಲ್ಲ ನಾನು ಯೂಸ್ ಮಾಡ್ತಾರಂಥ ಹೇರ್ ಪೌಡರ್. ಇದಾದಮೇಲೆ ನಾನು ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಫೆಕ್ಟಿವ್ ರಿಸಲ್ಟ್ಸ್ ಇದೆ. ಸೊ ನಿಮಗೆ ಆ ಶ್ಯಾಂಪು ಯಾವುದಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.